ಅಮ್ಮ ಇಲ್ಲಿ ತೋರ್ಸು, ನೀಟಾಗಿ ತೋರ್ಸು. ಯಾರಿದು? ಯಾವಮ್ಮ? ನಾನಾ? ಏನು ತಿಂದೆ ಬೆಳಿಗ್ಗೆ? ಏನು ಕಾರಲ್ಲಿ ಹೋಗಿದ್ದ? ಎಲ್ಲಿಗೆ? ಏನಾಗಿತ್ತು ಮೂಗು? ಅಜ್ಜಿ ಎಲ್ಲಿ? ಅಜ್ಜಿ ಅಜ್ಜಿ ಗೊತ್ತಿಲ್ಲ, ಹಂಗೆ ಅನ್ಬಾರ್ದು. ಮನೆಗೆ ಐತಲ್ಲ, ಮನೆಗೆ. ಅತ್ತೆ ಎಲ್ಲಿ? ಅತ್ತೆ ಸಿಂಧು ಅತ್ತೆ ಗೊತ್ತಿಲ್ಲ. ಹೋಗಿಲ್ಲ ನೀನು? ಹೋಗಿಲ್ಲ? ಯಾಕೆ ಹೋಗಿಲ್ಲ? ಚಿಗಪ್ಪ ಎಲ್ಲಿ? ಚಿಗಪ್ಪ ಹೆಸರೇನು? ಶ್ರೀಧರ. ಮನು. ಮನು ಚಿಕ್ಕಪ್ಪ ಎಲ್ಲಿ? ಮನು ಚಿಕ್ಕಪ್ಪ ಎಲ್ಲೋಯ್ತು? ಎಲ್ಲಿಗೋಯ್ತು? ಮನೆ. ಮತ್ತೆ ಅಜ್ಜಿ ಮನೆಗೆ ಹೋಗಲ್ಲ? ಹೋಗ್ಬೇಕು, ಹಂಗೆ ಮಾಡಬಾರ್ದು. ಹೋಗಲ್ಲ ನೋಡಿ, ಹೋಗಲ್ಲಂತೆ. ಯಾಕೆ ಹೋಗಲ್ಲ? ಯಾಕೆ ಹೋಗಲ್ಲ? ಅಲ್ಲಿ ಕೊಡಿಲ್ಲ. ಇಷ್ಟು ಟೈಟಾಗಿ ಯಾರು ಹಾಕಿದ್ದು? ಪುಣ್ಯಾತ್ಮರು. ಪಪ್ಪ, ಮಂಜು ಪಪ್ಪ. ಮಂಜು ಪಪ್ಪ ಹಾಕಿದ್ದ? ಹಾಂ. ಅಜ್ಜಿ ಹಾಕು. ಏನೋ ಇಂಗ್ಲೀಷ್ ಹೇಳೋದು?
ನೋಡಿ ಗಾಯಸ್ ಇವನು ಕರಿಯ, ಇವನು ಕರಿಯ, ಇವನು ಬಿಳಿಯ, ಇದು ಬ್ರೌನಿ. ಪಾಪು ಪಾಪು ಮಗನೇ, ಅಯ್ಯೋ ಅಯ್ಯೋ ಅಯ್ಯೋ, ಸುರ ಸುಂದರ ಸುರ ಸುಂದರ. ಪಾಪ ಫ್ಲೈಂಗ್ ಕಿಸ್, ಪಾಪ ಫ್ಲೈಂಗ್ ಕಿಸ್. ಅಲ್ಲ ಪ್ಲೈನ್ ಪ್ಲೈ ಪ್ಲೈ. ಹೋಗ್ಲಾ, ಇಂಗ್ಲೀಷ್ ಯಾರು ಕಲಿತಾರೆ? ನಮ್ಮ ಕನ್ನಡನೇ ಬೆಸ್ಟ್. ಎಲ್ಲಿ? ಗೊಂಬೆ. ನೀನ್ ಚಡ್ಡಿ ಎಳಿ ತಗೊಂತವನ ಇಲ್ಲಿ. ಗುಂಡಾರಿ ಗುಂಡ. ಆಯ್ ಮಾಡಪ್ಪ. ಬಾಯಲ್ಲ ಆಯ್ ಅನ್ಬೇಕು. ಆಯ್ ಫ್ರೆಂಡ್ಸ್ ಅನ್ನ. ಈ ಹೆಸ್ರು ಕೇಳಿದ್ರೆ ಹೆಸರಿಲ್ಲ ಅಂತನೋ ಅವನು ಪಾಪ. ಪಾಪು ಬ್ರೌನಿ ಬ್ರೌನಿ ಬ್ರೌನಿ. ಚಿಕ್ಕ 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 ಚಿಕ್ಕ. ಪಪ್ಪು ಕರಿಯ ಐ ಲವ್ ಯು, ಕರಿಯ ಐ ಲವ್ ಯು. ಅಯ್ಯೋ ಇಲ್ಲ ಇಲ್ಲಿ ಪಾಪಗೆ ಇದೈತೆ, ತೆಗಿಯಪ್ಪ ಹಿಂದೆ. ಈ ಡೈಪರಿಂದ ಇದು ಐತೆ ನೋಡಿ, ತೆಗಿ. ಕರಿಯ ಐ ಲವ್ ಯು. ಚೈನ್ ಸಿಗ್ಲಿಲ್ಲ, ಗೋಲ್ಡ್ ಚೈನಾ? ನೋಡಿ ಗೈಸ್, ಎಷ್ಟು ಜವಾಬ್ದಾರಿ ಐತೆ ಮಕ್ಕಳಿಗೆ. ಮಕ್ಕಳಲ್ಲ ಗಾಯ್ಸ್, ಇವರು ಬೋಳಿ ಮಕ್ಕಳು. ಮನೆಗೆ ಹೋಗ್ಬೇಕು. ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಪಾಸ್ ಮಾಡಿ ಈಗ ಮನೆಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನಾಳೆ ಗುರುವಾರ, ನಾಳೆ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫೋಟೋ ತಗೊಂಬಂದಿಲ್ಲ, ಫೋಟೋ ತರಬೇಕು ರಾಯರದು. ಅದು ಯಾವಾಗ ಕಾಲ ಕೂಡ ಬರುತ್ತೋ. ಮೊನ್ನೆ ಮಂತ್ರಾಲಯಕ್ಕೆ ಹೋಗಿದ್ನಲ್ಲ, ತಗೊಂಡೇ ಬರಲಿಲ್ಲ. ಫುಲ್ ಮಳೆ ಅಂದರೆ ಮಳೆ ಬಂದ್ಬಿಡ್ತು. ನಾವು ಸ್ವಲ್ಪ ಬ್ಯುಸಿ ಆದ್ವಿ, ತಗೊಂಬರೋದಕ್ಕೆ ಆಗಲಿಲ್ಲ. ಏನು ಮಾಡೋದು? ಅದು ಇನ್ನೊಂದು, ಯಾರಾದರೂ ಗಿಫ್ಟ್ ಕೊಟ್ಟರೆ ಒಳ್ಳೇದಂತೆ. ನಾವು ತಗೋಬಾರ್ದು. ಯಾರಾದರೂ ಗಿಫ್ಟ್ ಕೊಟ್ಟರೆ ಒಳ್ಳೇದಂತೆ ರಾಯರದ್ದು ಫೋಟೋನ. ಹಾಗಾಗಿ ನಾನು ನೆಗ್ಲೆಕ್ಟ್ ಮಾಡಿದೆ. ಏನು ಮಾಡೋದು? ರಾಯರು ಯಾವಾಗ ನಮ್ಮ ಮನೆಗೆ ಬರ್ತಾರೆ? ನೋಡೋಣ, ನಾಳೆ ತಗೊಂಬರೋದಕ್ಕೆ ಟ್ರೈ ಮಾಡ್ತೀನಿ. ತಗೊಂಬಂದರೆ ವಿಡಿಯೋ ಮಾಡ್ತೀನಿ. ಸೊ ಮನೆಗೆ ಹೋಗಿ ಸಿಗ್ತೀನಿ. ಮಾತಾಡಪ್ಪ, ಏನು ಹೆಂಗಿತ್ತು ಕಣ? ಅವಳಿಗೆ ಹಾಕು, ತಂಗಿ ಮುಂಗೆ ಹಾಕು. ಬಾಯಿಲಿ ಹಾಕ್ತೀನಿ, ಬಾ ಕರಿ ಬಾ, ಹಾಕ್ತೀನಿ ಬಾ. ಗಾಡಿ ನಿನಗೆ ಹಾಕ್ತಾನಂತಡಿ, ನಿನಗೆ ಅಣ್ಣ ಹಾಕ್ತಾನಂತಡಿ. ಕಣ್ಣಿಗೆ ಟೀ ಆಮೇಲೆ ಆಡಪ್ಪ. ಅವಳಿಗೆ ಬರಲ್ಲ ಅಂತ ತಂಗಿ ಮುಂದೆ ನೀನು ಡ್ಯಾನ್ಸ್ ಮಾಡಿ. ಬಾ ಬೇಬಿ ಬರಲ್ಲ, ಕೇಳೋಳಿಗೆ. ಬಾ ಬೇಬಿ ಬರಲ್ಲ ಅಂತ ಕೇಳು. ಹೆಂಗೆ? ಯಾವ್ದಪ್ಪ ಸಾಂಗು? ನಿನಗೆ ಬರಲ್ಲ ಅಂತ ಕೇಳು. ಬಾ ಬೇಬಿ ಹೇಳು, ಡ್ಯಾನ್ಸ್ ಹೇಳು. ನಿನಗೆ ಐಸ್ ಕ್ರೀಮ್ ಕುಡಿಸ್ ನೀಡು. ಹಾಲು ತಿಂದ.
ಓಕೆ ಗಾಯ್ಸ್, ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಇಲ್ಲೇ ಅಕ್ಕಪಕ್ಕ ರೋಡಲ್ಲಿರೋದ್ರಿಂದ ಹಾಗೆ ಅವಾಗವಾಗ ಬರ್ತಾ ಇರ್ತೀವಿ. ಈ ಮನೇಲಿ ಏನು ಮಾಡೋದು, ಒಬ್ಬರೇ ಬೇಜಾರಾಗ್ತಾ ಇರುತ್ತಲ್ವ. ಸೊ ಹಾಗೆ ಬರ್ತೀವಿ. ಈಗ ಊಟ ಕೂಡ ಆಯಿತು. ಅಕ್ಕ ಫಿಶ್ ಮಾಡಿತ್ತು, ಊಟ ಮಾಡಿಕೊಂಡು ಈಗ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಈಗ ಮನೆಗೆ ಹೋಗಬೇಕು. ಸೊ ಇದೊಂದು ರ್ಯಾಂಡಮ್ ವಿಡಿಯೋ ಆಗಿರುತ್ತೆ. ಖಂಡಿತ ನಿಮ್ಗೆ ಇಷ್ಟ ಆಗ್ಬೋದು. ಮೇ ಬಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಕೊನೆ ಗಂಟ ನೋಡಿ. ಓಕೆ ಗಾಯ್ಸ್, ಮನೆಗೆ ಬಂದ್ವಿ. ಬಂದಮೇಲೆ ಯಾಕೋ ಸ್ವಲ್ಪ ಹೊಟ್ಟೆ ಹಶ್ವಾಯಿತು. ಸರಿ ಅಂದ್ಕೊಂಡು ಮೊಸರನ್ನ ಮಾಡ್ಕೊಂಡು ತಿಂತಾಯಿದ್ದೀನಿ. ಮೊಸರನ್ನ ತುಂಬ ಚೆನ್ನಾಗಿರುತ್ತೆ. ಸಮ್ಟೈಮ್ ಬೇಜಾರಾದಾಗ ಸಾಂಬಾರಲ್ಲಿ ಊಟ ಮಾಡಿ ಬೋರ್ ಹೊಡೆಯುವಾಗ ಈ ಮೊಸರನ್ನ ಚೆನ್ನಾಗಿರ್ತದೆ. ಅದಕ್ಕೆ ಆನಿಯನ್ ಮತ್ತು ಮೆಣಸಿನ್ಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರ್ತದೆ. ಸೊ ನಮಗೆ ಉಪ್ಪು ಹುಳಿ ಖಾರ ಎಲ್ಲ ಇದ್ರೇ ತಿನ್ನೋಕ್ಕೆ ಚೆಂದ. ಈ ಸಪ್ಪೆ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸರಿ ಅಂದ್ಕೊಂಡು ಮೊಸರನ್ನ ತಿಂತಾಯಿದ್ದೀನಿ. ಅನಿ ಏನು ಹೇಳ್ತಾ ಇದ್ದಾಳೆ ಅಂತಂದರೆ, ಜೂನ್ 8ಕ್ಕೆ ನನ್ನ ಬರ್ತಡೇ ಇದೆ, ಸೊ ಎಲ್ಲರೂ ಕರಿಯಮ್ಮ ಅಂತ ಹೇಳ್ತಾ ಇದ್ಲು. ಅದನ್ನೇ ಮಾತಾಡ್ತಾ ಇದ್ಲು. ಸೊ ನಾನು ವಿಡಿಯೋ ಮಾಡಬೇಕಾದ್ರೆ ಟಿ ವಿ ಆನ್ ಆಗಿತ್ತು. ಸೊ ಕಾಪಿರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋ ಕೂಡ ಬರುತ್ತೆ. ಸೊ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆಗಂಟ ವಿಡಿಯೋ ನೋಡಿ. ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ವಿಡಿಯೋ ಎಡಿಟ್ ಮಾಡೋದೇ ಒಂದು ದೊಡ್ಡ ಕೆಲಸ. ಅದರಲ್ಲೂ ಪಾಪುನ ಇಟ್ಕೊಂಡು ಮನೆ ಕೆಲಸ ಅಂತೆ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ. ನಾನು ಸ್ವಲ್ಪ ದಿನ ಆರಾಮಾಗಿರೋಣ ಅಂತ ಹೇಳ್ಬಿಟ್ಟು ಒಂದು ವೀಕ್ ಆಯಿತು ಅನಿಸುತ್ತೆ ನಾನು ವಿಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹೀಗೆ ಹಾಗೆ ಮೊಸರನ್ನ ತಿಂದಿದ್ನಲ್ವ, ಸರಿ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪಾಪು ನಿಮ್ಮ ವಾಕ್ ಮಾಡ್ಕೊಂಡು ಬಂದ್ವಿ. ಪಾಪು ಅವಳಿಗೆ ಈ ಥರ ನಾವು ವಾಕ್ ಮಾಡ್ತೀವಲ್ಲ, ಅವಳಿಗೂ ವಾಕ್ ಮಾಡೋದಕ್ಕೆ ಬಿಟ್ಬಿಡ್ಬೇಕು, ಇಲ್ಲಾಂದರೆ ಹಠ ಮಾಡ್ತಾಳೆ. ಸೊ ನಾವು ಹೋಗ್ತೀವಿ ಬಾಯ್ ಅಂತ ಅಂದರೆ ಅವಳು ಬಾಯ್ ಅಮ್ಮ ಅನ್ನೋ ಥರ ಬಾಯ್ ಅಂತಿದ್ಲು. ಸರಿ ಅಂದ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆಲೇ ಟೈಮ್ ಆಗಿತ್ತು. ಸರಿ ಬರಲಾ, ಬಾಯ್. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.